ಮುಂದಿನ ವರ್ಷದಲ್ಲಿ ಯಾವ ರೀತಿ ನಮಗೆ ಆ ಡೇಟ್ಗಳು ಒಳ್ಳೇದಾಗ್ತದೆ, ಆ ವರ್ಷದಲ್ಲಿ ಒಂದು ಪರ್ಸನಲ್ ಡೇಟ್ ನಂಬರ್ ಯಾವುದು, ಸೊ ಯಾವ ರೀತಿ ಅದನ್ನ ಕ್ಯಾಲ್ಕುಲೇಟ್ ಮಾಡೋದು, ಈ ವರ್ಷದಲ್ಲಿ ಈ ಡೇಟ್ ಆಫ್ ಬರ್ತ್ ಅವರಿಗೆ ಅದೃಷ್ಟ ಕೊಡುತ್ತೆ. ಪ್ರತಿಯೊಂದು ಡೇಟ್ ಆಫ್ ಬರ್ತ್ಗೂ ಕೂಡ ಇದು ಚೇಂಜಸ್ ಆಗುತ್ತೆ. ಸೊ ನಿಮ್ಮ ಡೇಟ್ ಆಫ್ ಬರ್ತ್ಗೆ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು. ಅಭಿವೃದ್ಧಿ ಲೈಫ್ ಸ್ಟೈಲ್ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರುಜಿ ಮಾಡುವ ಪ್ರಣಾಮಗಳು. ಸೊ ಇವಾಗೇನು ಸೀರೀಸ್ ಮಾಡ್ತಾ ಇದ್ದೀವಿ, ಯಾವ ರೀತಿ ಪರ್ಸ್ನಲ್ ಇಯರ್ ನಂಬರ್ ಕಂಡುಹಿಡಿಯೋದು, ಯಾವ ರೀತಿ ಪರ್ಸ್ನಲ್ ಮಂತ್ ನಂಬರ್ ಕಂಡುಹಿಡಿಯೋದು, ನೆಕ್ಸ್ಟ್ ಬರೋದಾದರೆ ಪರ್ಸ್ನಲ್ ಡೇಟ್ ನಂಬರ್ ಯಾವ ರೀತಿ ಕಂಡುಹಿಡಿಯೋದು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಫಸ್ಟ್ ಆಫ್ ಆಲ್ ನೀವು ಯಾವ ರೀತಿ ಪರ್ಸ್ನಲ್ ಇಯರ್ ನಂಬರ್ ಕಂಡುಹಿಡಿಯೋ ಎಪಿಸೋಡ್ ನೋಡಿ, ಅದಾದಮೇಲೆ ಪರ್ಸ್ನಲ್ ಮಂತ್ ನಂಬರ್ ಯಾವ ರೀತಿ ಕಂಡುಹಿಡಿಯೋ ಅನ್ನೋ ಎಪಿಸೋಡ್ ನೋಡಿದ್ರೆ ಮಾತ್ರನೇ ನಿಮಗೆ ಈ ವಿಡಿಯೋ ಅರ್ಥ ಆಗುತ್ತೆ. ಸೊ ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ, ಖಂಡಿತವಾಗ್ಲೂ ಆ ಎರಡೂ ವಿಡಿಯೋ ನೋಡಿಬಿಟ್ಟು ಆಮೇಲೆ ಈ ಮೂರನೇ ವಿಡಿಯೋ ಬಂದು ನೋಡಿ ಸ್ನೇಹಿತರೆ. ಸೊ ಇವತ್ತು ನಾನು ಹೇಳೋವಂಥದ್ದು ಪರ್ಸ್ನಲ್ ಡೇಟ್ ಅಂದರೆ ಎಲ್ಲ ತಿಂಗಳಲ್ಲೂ ಕೂಡ ಈ ಮುಂದಿನ ವರ್ಷದಲ್ಲಿ ಯಾವ ರೀತಿ ನಮಗೆ ಆ ಡೇಟ್ಗಳು ಒಳ್ಳೆಯದಾಗ್ತದೆ. ಅಂದರೆ ಒಂದು ಪರ್ಟಿಕ್ಯುಲರ್ ಡೇಟ್, ನಿಮ್ಮ ಲಕ್ಕಿ ನಂಬರ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ ನಾನು, ಆ ವರ್ಷದಲ್ಲಿ ಒಂದು ಪರ್ಸ್ನಲ್ ಡೇಟ್ ನಂಬರ್ ಯಾವುದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಯಾವ ರೀತಿ ಅದನ್ನು ಕ್ಯಾಲ್ಕುಲೇಟ್ ಮಾಡೋದು ಅಂತಂದರೆ ನೋಡಿ, ನಿಮ್ಮ ಡೇಟ್ ಆಫ್ ಬರ್ತಲ್ಲಿರೋ ಡೇಟನ್ನು ಹಾಗೆ ತಗೊಳ್ಳಿ. ಸೊ 05 ಅಂದರೆ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ, ಡೇಟ್ ಆಫ್ ಬರ್ತದ್ದು ಬರ್ಕೊಳ್ಳಿ ಒಂದು ಕಡೆ. 5/9/1982 ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಸೊ ಈ ಡೇಟ್ ಆಫ್ ಬರ್ತ್ಗೆ 2024ನೇ ಇಸ್ವಿಯಲ್ಲಿ ನಾವು ಪರ್ಸ್ನಲ್ ಇಯರ್ ನಂಬರ್ನ ಕ್ಯಾಲ್ಕುಲೇಟ್ ಮಾಡಿದ್ದೀವಿ, ಅದು ಬಂದು 4 ಬಂದಿದೆ. ಅದೇ ರೀತಿ ಪರ್ಸ್ನಲ್ ಮಂತ್ ನಂಬರ್ನ ಕ್ಯಾಲ್ಕುಲೇಟ್ ಮಾಡಿದ್ದೀವಿ, ಅದು ಕೂಡ 4 ಬಂದಿದೆ. ಸೊ ಈಗ ಇವಾಗಿನ ಕ್ಯಾಲ್ಕುಲೇಷನ್ ಪರ್ಸ್ನಲ್ ಡೇಟ್ ಯಾವ ರೀತಿ ಕಂಡುಹಿಡಿಯೋದು ಅಂತಂದರೆ, ಪರ್ಸ್ನಲ್ ಡೇಟ್ ಆಫ್ ಬರ್ತಲ್ಲಿರೋಂಥ ಡೇಟ್ ಆ್ಯಸ್ ಇಟ್ ಈಸ್ ತೊಗೊಳ್ಳಿ, 5 ತೊಗೊಳ್ಳಿ, ಜೊತೆಲಿ ನೀವು ಕಂಡುಹಿಡಿದಿರೋ ಅಂಥ ಪರ್ಸ್ನಲ್ ಮಂತ್ ನಂಬರ್ ತೊಗೊಳ್ಳಿ, ಅದು 04 ಆಗುತ್ತೆ, ಅದನ್ನು ಕೂಡ ಆ್ಯಡ್ ಮಾಡಿ. ಪ್ಲಸ್ ಪರ್ಸ್ನಲ್ ಇಯರ್ ನಂಬರ್ ಏನು ಕ್ಯಾಲ್ಕುಲೇಟ್ ಮಾಡಿದ್ವಿ ಅದು ಕೂಡ 4 ಬಂದಿತ್ತು, ಅದನ್ನು ಕೂಡ ಆ್ಯಡ್ ಮಾಡಿ. ಸೊ ಎಲ್ಲ ಟೋಟಲ್ ಮಾಡಿದಾಗ 13 ಬರುತ್ತೆ. 13 ಅಗೇನ್ ಸಿಂಗಲ್ ಡಿಜಿಟ್ ಕನ್ವರ್ಟ್ ಮಾಡಿದಾಗ 1 + 3 = 4. ಅಂದರೆ ಈ ವರ್ಷದಲ್ಲಿ ಪರ್ಸ್ನಲ್ ಡೇಟು 4 ಬಂದಿದೆ, ಪರ್ಸ್ನಲ್ ಇಯರ್ ನಂಬರು 4 ಬಂದಿದೆ, ಅದೇ ರೀತಿ ಪರ್ಸ್ನಲ್ ಇಯರ್ ನಂಬರು ಕೂಡ 4 ಬಂದಿದೆ ಅನ್ನೋದು ನಮಗೆ ಗೊತ್ತಾಯಿತು. ಸೊ ಪ್ರತಿ ತಿಂಗಳಲ್ಲಿ ಆ 4ನೇ ತಾರೀಕು ಅನ್ನೋ ಡೇಟು ಈ ವರ್ಷದಲ್ಲಿ ಈ ಡೇಟ್ ಆಫ್ ಬರ್ತ್ ಅವ್ರಿಗೆ ಅದೃಷ್ಟ ಕೊಡುತ್ತೆ. ಸೊ ಇದೇ ರೀತಿ ಎಲ್ಲರಿಗೂ ಕೂಡ ಇದೇ 4 ಬರುತ್ತೆ ಅನ್ನೋದಿಲ್ಲ, ಪ್ರತಿಯೊಂದು ಡೇಟ್ ಆಫ್ ಬರ್ತ್ಗೂ ಕೂಡ ಇದು ಚೇಂಜಸ್ ಆಗುತ್ತೆ. ಸೊ ನಿಮ್ಮ ಡೇಟ್ ಆಫ್ ಬರ್ತ್ಗೆ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದು ಈ 3 ಎಪಿಸೋಡನ್ನ ನೀವು ಬಿಡದೆ ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿದ್ದೆ ಆದರೆ, ಚೆಕ್ ಮಾಡ್ಕೊಂಡಿದ್ದೆ ಆದರೆ, ನಿಮ್ಮ ಮಂತ್ ನಂಬರ್ ಯಾವುದು, ನಿಮ್ಮ ಡೇಟ್ ನಂಬರ್ ಯಾವುದು, ನಿಮ್ಮ ಇಯರ್ ನಂಬರ್ ಯಾವುದು, ಪ್ರತಿಯೊಂದು ಕೂಡ ಈಸಿಯಾಗಿ ನೀವು ವರ್ಕೌಟ್ ಮಾಡ್ಬೋದು. ಯಾರೂ ಕೂಡ ಸುಮ್ಮನೆ ಅರ್ಥ ಆಗಿಲ್ಲ ಅಂತ ಕಮೆಂಟ್ ಮಾಡೋದಾಗಲಿ ಅಥವಾ ಅರ್ಥ ಆಗಿಲ್ಲ ಅಂತ ಕಾಲ್ ಮಾಡೋದಾಗಲಿ ಮಾಡ್ದಿರಾನೆ ಒಂದು 3 ಎಪಿಸೋಡ್ನ ಸಮಾಧಾನವಾಗಿ ಕೂತ್ಕೊಂಡು ಕ್ಯಾಲ್ಕುಲೇಷನ್ ಮಾಡಿದೆ ಆದರೆ ತುಂಬಾ ಸಿಂಪಲ್ ಕ್ಯಾಲ್ಕುಲೇಷನ್ಸ್ ಇದು. ಸೊ ಇದನ್ನು ಮಾಡಿಕೊಂಡು ನೀವು ಅದ್ಭುತವಾಗಿ ನಿಮ್ಮ ಪರ್ಸ್ನಲ್ ಇಯರ್ ನಂಬರು, ಪರ್ಸ್ನಲ್ ಮಂತ್ ನಂಬರು, ಪರ್ಸ್ನಲ್ ಡೇಟ್ ನಂಬರ್ನ 2024ನೇ ಇಸ್ವಿಗೆ ಈಸಿಯಾಗಿ ಕಂಡುಹಿಡ್ಕೊಬೋದು. ಸೊ ಈ ರೀತಿ ಕಂಡುಹಿಡ್ಕೊಂಡಾಗ ಸೊ ನೀವು ಯಾವ ಡೇಟಲ್ಲಿ ನಿಮ್ಮ ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಮಾಹಿತಿ ನಿಮ್ಗೆ ಆಲ್ರೆಡಿ ಸಿಕ್ಕಿರುತ್ತೆ. ಸೊ ಅಂಥ ಡೇಟಲ್ಲಿ ಪ್ರತಿ ತಿಂಗಳು ಕೂಡ ಆ ಡೇಟಲ್ಲಿ ನೀವು ಫಾಲೋ ಮಾಡ್ತಾ ಬಂದಾಗ ಎಲ್ಲವೂ ಕೂಡ ಶುಭ ಆಗುತ್ತೆ ಅನ್ನೋದಕ್ಕೆ ಇಷ್ಟಪಡ್ತೀನಿ, ಅಥವಾ ಎಲ್ಲವೂ ಕೂಡ ನಿಮ್ಮ ಪ್ರಕಾರವಾಗಿ ಲಕ್ಕಿಯಾಗೇ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಸೊ ಸಾಕಷ್ಟು ಜನರೊಂದಿಗೆ ಈ ಮಾಹಿತಿಗಳನ್ನ ಶೇರ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ವಂದನೆಗಳು.